ಮಾಡ್ತಾ ನೀವಿದ್ರಿಂದ ಏನು ರೀಡ್ ಮಾಡ್ತಾ ಇದ್ದೀರಾ, ಏನು ಕಲಿತೀರಾ, ಮುಂದಕ್ಕೆ ಹೆಂಗೆ ಹೋಗಬೇಕು ಎಲ್ಲನೂ ಎದ್ದೆದ್ದು ಕಾಣ್ತಾ ಇದೆ. ಯೂಶಲಿ ನಾನು ಹೀರೋ ಹೋಗ್ಬೇಕು ಅನ್ನೋ ಡಿಸಿಷನ್ ಇದೆಯಲ್ಲ, ಎಕ್ಸ್ಟ್ರೀಮ್ ಅದು. ಇಲ್ಲ ತುಂಬ ಫಿಲ್ಮಿ ಅನ್ಸುತ್ತೆ. ಚಿಕ್ಕವರಿದ್ದಾಗ ಎಲ್ಲರೂ ಹೇಳ್ತಾರಲ್ಲ, ದೊಡ್ಡವನಾದ್ಮೇಲೆ ಏನಾಗ್ತೀಯ, ಡಾಕ್ಟ್ರು, ಇಂಜಿನಿಯರು, ಹೀರೋ. ಬಟ್ ರಿಯಾಲಿಟಿಗೆ ತೊಗೊಂಬರೋಕ್ಕೆ ಅಲ್ಲಿ ನೀವು ಪಟ್ಟಿದ್ದ ಸರ್ಕಸ್ ಏನಿತ್ತು? ಎಷ್ಟೋ ಜನ ಹೀರೋ ಆಗ್ಬೇಕಂತ ಯಾರೋ ಆಸೆ ಇಟ್ಕೊಂಡಿರೋರಿಗೆ ಏನೋ ಒಂದು ಚಿಕ್ಕ ಸೀಡ್ ಸಿಗ್ಬೋದು ಇಲ್ಲಿಂದ. ಹೌದು, ನನಗೆ ಅದೇ ಬಿ ಕಾಮ್ ಥರ್ಡ್ ಸೆಮ್ ಫೀ ಪೇ ಮಾಡ್ತಿದ್ದೆ ಬಾಲ್ವಿನ್ಸಲ್ಲಿ. 16,000 ಏನೋ ಇತ್ತು. ಆ ಲೈನಲ್ಲಿ ನಿಂತಿದ್ದೆ. ನನಗೆ ಅಯ್ಯೋ ಎಷ್ಟು ದುಡ್ಡು ವೇಸ್ಟ್ ಆಗ್ತಿದೆ ನಮ್ಮ ಅಪ್ಪಂದು ಅನ್ನೋ ಫೀಲ್ ನನಗೆ. ಬಿಕಾಸ್ ತೀರಾ ಕಷ್ಟದಿಂದ ಬಂದು ಆ್ಯಂಡ್ ಒನ್ ಪಾಯಿಂಟಲ್ಲಿ ಅಪ್ಪ ಲೈಫ್ ಟರ್ನ್ಡ್. ಅಂದರೆ ಅಪ್ಪ ಈ ಬಿನ್ನಿ ಮಿಲ್ಗೆ ಸೈಕಲಲ್ಲಿ ಹೋಗ್ತಿದ್ರಲ್ಲ, ನಮ್ಮಮ್ಮ ಹೇಳಿದ್ರು ಇಷ್ಟು ದೂರ ಏನಕ್ಕೆ ಹೋಗ್ತಾಗ ITPL ಟೆಕ್ ಪಾರ್ಕ್ ಸ್ಟಾರ್ಟ್ ಆಗ್ತಿತ್ತು. ಇಲ್ಲೇ ಎಲ್ಲಾದರೂ ಲೇಬರ್ ಕೆಲಸ ಕೇಳ್ಬೋದಲ್ವಾ, ಇಲ್ಲಿ ಯಾರು ಕೊಡ್ತಾರೆ ದೊಡ್ಡ ಕಂಪ್ನಿ ಅಂತ ನಮ್ಮಪ್ಪ. ಒಂದು ಸರಿ ಕೇಳಿ ನೋಡು. ನೆಕ್ಸ್ಟ್ ಡೇ ಈ ಗೋ ಸ್ಟ್ಯಾಂಡ್ಸ್ ದೇರ್ ಆ್ಯಂಡ್ ಏನೋ ಈ ಕೇಳ್ತಾರೆ. ಅವ್ರಿಗೆ ಲೇಬರ್ ಅವಶ್ಯಕತೆ ಇರುತ್ತೆ, ಬನ್ನಿ ಅಂತಾರೆ. 600 ಇದ್ದಿದ್ದು ದ ಪೇಮೆಂಟ್ ವಾಸ್ 900. ಮನೆ ಹತ್ರ 900 ರೂಪೀಸ್ ಇನ್ನೂ ಸೂಪರ್ ಅಲ್ವಾ ಪೇಮೆಂಟು. ಮಂತ್ಲಿಗೆ 900 ರೂಪೀಸ್. ಯಾವ ಇದು ಇಸ್ವಿ? ಐ ಥಿಂಕ್ ITPL ಅರ್ಲಿ ಲೇಟ್ 90s. ಲೇಟ್ 90s. ದಟ್ ವಾಸ್ ದ ಫಸ್ಟ್ ಟೆಕ್ ಪಾರ್ಕ್ ಬ್ಯಾಂಗ್ಳೂರ್ಗೆ. ಸೊ ಅಪ್ಪ ಅಲ್ಲಿ ಹೋಗ್ತಾರೆ. ಅಲ್ಲಿ ಹೋದಾದ್ಮೇಲೆ ದ ವೇ ಈ ವರ್ಕ್ಸ್, ಅಲ್ಲಿ ಬಂದು ಇಂಜಿನಿಯರು ಚೆನ್ನಾಗಿ ಮಾಡ್ತಿದ್ದೆ, ಈ 4 ಜನ ಇಟ್ಕೊಂಡು ಈ ಕೆಲಸ ನೀನು ಸೂಪರ್ವೈಸ್ ಮಾಡು ಅಂತ. ಆ ಜಾಬ್ ವರ್ಕ್ ಮಾಡ್ಕೊಂಡು ಅಪ್ಪ ಬಂದು ರಿಪೋರ್ಟ್ ಮಾಡ್ತಾರೆ. ಚೆನ್ನಾಗಿ ಮಾಡಿದ್ದಾರೆ, ಎಲ್ಲ ಆಯಿತು. ಫಸ್ಟ್ ಮಂತ್ ಸ್ಯಾಲ್ರಿ ಅಪ್ಪಗೆ ಒಂದು ಎನ್ವೆಲಪಲ್ಲಿ ಹಾಕಿ ಕೊಡ್ತಾರೆ. ಅಪ್ಪ ಮನೆಗೆ ಬಂದು ನೋಡಿದೆ 15,000 ಇದೆ. ಅಪ್ಪ ಭಯಪಟ್ಬಿಟ್ರಂತೆ. ಏನೋ 15,000 ಕೊಟ್ಟಿದ್ದಾರೆ ಅಂದರೆ ಇದೇನೋ ಮೇ ಬಿ ಬೇರೆಯವ್ರದ್ದು ಸ್ಯಾಲ್ರಿ ನನಗೆ ಬಂದಿದೆ, ಐ ಥಿಂಕ್ ಇದನ್ನು ತೊಗೊಂಬಿಟ್ರೆ ಮತ್ತು ನನಗೆ ಇರೋ ಕೆಲಸ ನೆಕ್ಸ್ಟ್ ಡೇ ಹೋಗ್ಬಿಟ್ಟು ಮತ್ತೆ ವಾಪಸ್ ಕೊಟ್ಟಿದ್ದಾರೆ. ಇಲ್ಲ ಇದು ಕೊಡೋ ಏನು ಸಾಕಾಗಲಿಲ್ಲನಪ್ಪ ಅಂದಿದ್ದಾರೆ. ಇಲ್ಲ ಸರ್, ನಂದು 900, ನೀವು 15,000 ಕೊಟ್ಟಿದ್ದೀರಾ. ಇಲ್ಲ, ಇವತ್ತಿಂದ ನಿನ್ನ ಸ್ಯಾಲ್ರಿ ಇದೆ. ಆ್ಯಂಡ್ ದೆನ್ ಈ ಗಿವ್ಸ್ ಅನ್ ಐಡಿಯಾ ಅಂದರೆ ವೈ ಕಾಂಟ್ ಯು ಗೋ ರೋಮ್ ಅ ವಿಲೇಜ್, ಗೆಟ್ ಅ ಲೇಬರ್ ಆ್ಯಂಡ್ ಯು ಬಿಕಮ್ ಅ ಕಾಂಟ್ರಾಕ್ಟರ್. ಸೊ ದೆನ್ ಏನೋ ಅದು ಮುಗಿಯೋಷ್ಟೊತ್ತಿಗೆ L&Tಯಲ್ಲಿ ಈ ಬಿಕೇಮ್ ದ ಬಿಗ್ಗೆಸ್ಟ್ ಕಾಂಟ್ರಾಕ್ಟರ್. ದೆನ್ ಈ ಡಿಡ್ ಅನ್ ಏರ್ಪೋರ್ಟಲ್ಲಿ, ನಮ್ಮ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಅಪ್ಪ ವಾಸ್ ಅ ಕಾಂಟ್ರಾಕ್ಟರ್ ದೆ. ಸೊ ಐ ಸಿ ಇಟ್ಸ್ ಹಾರ್ಡ್ ವರ್ಕ್ ಆಸ್ ಅ ಹೀರೋ. ಐ ಆಲ್ವೇಸ್ ಟೆಲ್ ದಿಸ್, ಮೈ ಡ್ಯಾಡ್ ಡಿಂಟ್ ಡೂ ಎನಿ ರಿಯಲ್ ಎಸ್ಟೇಟ್. ವೈಟ್ ಫೀಲ್ಡಲ್ಲಿ ರಿಯಲ್ ಎಸ್ಟೇಟ್ ಮಾಡಿದ್ರೆ ಇನ್ನೂ ದುಡಿಬೋದಿತ್ತು, ಯಾವತ್ತೂ ಮಾಡಿಲ್ಲ. ಈ ಅರ್ನ್ಡ್ ಇನ್ ಅ ಗ್ರೇಟ್ ವೇ. ಏನೋ 600 ರೂಪಾಯಿ ಅರ್ನ್ ಮಾಡೋರು ಇವತ್ತು ಅವ್ರ ಮಗನ ಹೀರೋ ಮಾಡ್ತಾರೆ ಅಂತ. ಲುಕ್ ಅಟ್ ದಿಸ್ ಜರ್ನಿ. ಏನೋ ಐ ಟೇಕ್ ಇಟ್ ಆಸ್ ಲೈಕ್ ದಟ್. ನೀ ಎಲ್ಲೋ ಹುಡ್ಕೋದೆ, ನಮ್ಮ ಮನೇಲೇ ಇದೆಯಲ್ಲ ಎಕ್ಸಾಂಪಲ್. ನನಗೆ ನಮ್ಮಪ್ಪನೇ ಏನೂ ಆಗದಿರೋದು ಆಗಿದ್ದಾರೆ. ನಮ್ಮ ಮನೇಲೂ ಅದೇ, ನಮ್ಮಮ್ಮನೂ ಅಷ್ಟೇ. ನನಗೇನು ಡೌಟ್ ಇದ್ದ ತಕ್ಷಣ ಬಾ ಕೂತ್ಕೋ, ಯೂಟ್ಯೂಬ್ ಹಾಕ್ತಾರೆ, ನನ್ನ ಸಾಂಗ್ಸ್ ನನಗೆ ತೋರಿಸ್ತಾರೆ, ನೋಡೋ ಅಂತಾರೆ. ಏನಕ್ಕೋ ಯು ವಿಲ್ ಅಂತಾರೆ. ಸೊ ದಟ್ ಫೋರ್ಸ್ ಕಮ್ಸ್ ಫ್ರಮ್ ಮೈ ಫ್ಯಾಮ್ಲಿ. ದೇ ನೆವರ್ ಸೆಡ್ ಅಯ್ಯೋ ಬೇಡ ಆಗ್ತೀನಿ. ನೆವರ್. ನಾನು ಕಮ್ಮಿ ಆದಾಗ ಬಂದು ಕೂತ್ಕೊಂಡು ನಮ್ಮಮ್ಮ ನೋಡಿದೆ. ನಮ್ಮಮ್ಮ ಇಸ್ ಅ ಫಸ್ಟ್ ಫ್ಯಾನ್ ನನಗೆ. ಈಗಲೂ ಅಷ್ಟೇ, ನನ್ನ ಸಾಂಗ್ ಶೂಟಿಂಗ್ ಅಂದರೆ ನಮ್ಮಮ್ಮಗೆ ಹೇಳಬೇಕು. ಸಾಂಗ್ ಶೂಟಿಂಗ್ ಹೇಳಿದ್ರೆ ಬಂದು ಮಾನಿಟ್ರ್ ಮುಂದೆ ಕೂತಿಂಗ್ ನೋಡ್ತಿರ್ತಾರೆ. ನನ್ನ ತಂಗಿ ಕೇಳ್ತಾ, ಅಮ್ಮ ರಿಲೀಸ್ ಆಗುತ್ತಲ್ವಾ, ನೋಡ್ಬೋದಲ್ವಾ ಅಂತಾರೆ. ರಿಲೀಸ್ ಆದಮೇಲೆ ನೋಡೋದು ಆಡಿಯನ್ಸ್ ಕಡೆ, ಲೈವಲ್ಲಿ ನೋಡೋದು ಅಮ್ಮ, ನಾನು ಇಲ್ಲೇ ನೋಡ್ತೀನಿ ಅಂದ್ಬಿಟ್ಟು ಎವ್ರಿ ಸಾಂಗ್ ಇವತ್ತಿಗೂ ನಾನು ಡ್ಯಾನ್ಸ್ ಆಡ್ತಾ ಇದ್ದೀನಿ ಅಂದರೆ ಸೇಮ್ ಎಕ್ಸೈಟ್ಮೆಂಟ್ ಶೀಲ್ ಆ್ಯಪ್. ಅವತ್ತು ಚಿಕ್ಕವಾಗ ನನಗೇನು ರಿಲೇಟಿವ್ಸ್ ಬಂದು ಡ್ಯಾನ್ಸ್ ಮಾಡಿಸ್ತಾ ಇದ್ರು, ಅದೇ ಎಕ್ಸೈಟ್ಮೆಂಟಲ್ಲಿ ಸಾಂಗ್ ಇದ್ದಾಗ ಹೇಳಲೇಬೇಕು ನಮ್ಮಮ್ಮಗೆ. ಅಮ್ಮ ಸೆಟ್ಟಿಗೆ ಬರಬೇಕು. ಕೊರಿಯೋಗ್ರಾಫರ್ ಪಕ್ಕದಲ್ಲಿ ಇರ್ತಾರೆ, ಮಾಡ್ರ್ ಮುಂದೆ ನಮ್ಮಮ್ಮನೇ ಇರೋದು. ಅಮ್ಮ ಹೆಸರು ಶಾಂತಮ್ಮ. ಇನ್ಫ್ಯಾಕ್ಟ್ ಇದೇ ಆರಾಮ ಅರವಿಂದ್ ಸ್ವಾಮಿಗೇನೆ ನಿಮ್ಮದು ಸಾಂಗ್ ಇದೆಯಲ್ಲ, ಒಂದು ಬ್ಲಾಕಲ್ಲಿ ಫುಲ್ ಸ್ವ್ಯಾಗಲ್ಲಿ ವೈಟ್ ಆ್ಯಂಡ್ ವೈಟ್ ಪಿನ್ಸ್, ಬ್ಲ್ಯಾಕ್ ಆ್ಯಂಡ್ ವೈಟ್ ಇದ್ರಲ್ಲಿ ಸೂಟ್ ಹಾಕೊಂಡು ಹಿಂದೆ ಮ್ಯಾಸಿವ್ ಡಾನ್ಸರ್ಸು, 2 ಹೆಡ್ಲೈಟ್ ಎಲ್ಲ ಇದೆ, ಸಖತ್ ಕೂಲಾಗಿ ಇರುತ್ತೆ. ಇನ್ನೊಂದು ಚೂರು ಚರಣ BGM ಫಸ್ಟ್ ಸ್ಟಾರ್ಟ್ ಆಗೋ ಹೊತ್ತಿಗೆ ಗಣಪತಿ ಇದು, ಅದಾದ್ಮೇಲೆ ಕಟ್ ಆದರೆ ಹಿಂಗೆ ಒಂದು ಬಾಡಿ ಬಿಲ್ಡರು ಅದು ಯಾರೋ ಮಾಡ್ತಾ ಇರೋದು. ಸೊ ವಾಟ್ ವಿ ಆರ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್ ಇಸ್, ಇವತ್ತು ಸಾಂಗ್ಸ್ಗಳು ಒಂಥರ ವಿಸಿಟಿಂಗ್ ಕಾರ್ಡ್ ಫಾರ್ ದ ಮೂವಿ. ಇವತ್ತಿಗೂ ಜನ ಸಾಂಗೇ ನೋಡ್ಬಿಟ್ಟು ಸಿನಿಮಾಗೆ ಬರ್ತಾರೆ, ಅಥವಾ ಸಾಂಗಲ್ಲಿರೋ ರಿಚ್ನೆಸ್ಸು, ಅವಶ್ಯಕತೆ ಎಲ್ಲ ಹೆಂಗೆ ಜಡ್ಜ್ ಮಾಡ್ತೀರಾ? ಏನೋ ಗೊತ್ತಿಲ್ಲ, ಬಟ್ ನನಗೆ ನನ್ನ ಆಡಿಯನ್ಸ್ ಐ ಡೋಂಟ್ ನೋ ಸಾಂಗ್ಸ್ಗೆ ಒತ್ತು ಕೊಡ್ತಾರೆ, ಸಾಂಗ್ಸ್ ಕೇಳ್ತಾರೆ. ಏನೋ ಮೈ ಸಾಂಗ್ಸ್ ಆರ್ ಇಟ್. ಕಣ್ಣೆ ಸನ್ನೆಯಿಂದಲೇ ಅಪ್ಪು ಸರ್ ಆಡಿರೋದು, ದೆನ್ ವಾಸುವಲ್ಲಿ ರಂಗೇರಿದೆ,
ಅಪ್ಪು ಸರ್ ಆಡಿರೋದು, ಮತ್ತು ಅಕಿರಾಲಿ ಹುಡುಗರೆಲ್ಲ ಬ್ರೇಕಪ್ ಸಾಂಗ್ಸು ಫೇಮಸ್ಸು. ಸೊ ಪೀಪಲ್ ಕೀಪ್ ಆಸ್ಕಿಂಗ್ ದೋಸ್ ಥಿಂಗ್ಸ್ ಅಂದಾಗ ನನಗೆಲ್ಲೆಲ್ಲೋ ಇಂಡೈರೆಕ್ಟಲ್ಲಿ ಓಕೆ ಸಾಂಗ್ಸ್ ತುಂಬ ಚೆನ್ನಾಗಿ ಮಾಡಬೇಕಂತ ನನ್ನ ಮೈಂಡಲ್ಲಿ. ಹಾಗಂತ ಐ ಡೋಂಟ್ ವಾಂಟ್ ಗೋ ಲೈಕ್ ಏನೋ ಡ್ಯಾನ್ಸ್ ಬರುತ್ತೆ ಅಂತ ಡ್ಯಾನ್ಸ್ ಅಲ್ಲ. ನೀವು ಅಲ್ಲೇ ನೀವು ನೋಡಿದ ಆರಾಮ್ ಅರವಿಂದ್ ಸ್ವಾಮಿಯಲ್ಲಿ ಆ ಸಾಂಗಲ್ಲೇ ಕತೆ ಹೇಳ್ತೀನಿ. ವಾಟ್ ಈಸ್ ದಿಸ್ ಕ್ಯಾರೆಕ್ಟರ್, ಸೆಂಟ್ರಲ್ ಸೀನ್ ಬರುತ್ತೆ ಇವನು ಹಿಂಗೆ. ಸೊ ಮುಂದೆ ತಗೊಂಡ ಕ್ಯಾರೆಕ್ಟರ್ ಹೇಳ್ತಾ ಡ್ಯಾನ್ಸ್ ಮಾಡಿದ್ದೀವಿ ನಾವು ಈ ಸರಿ. ಹಿಂಗೆ ತುರುಕ್ಬಾರ್ದು ಅಂತ. ಬಿಕಾಸ್ ಒಂದು ಟ್ರೆಂಡ್ ಇತ್ತು ಕನ್ನಡ ಪ್ರಾಬ್ಲಿ ಎಲ್ಲ ಇಂಡಸ್ಟ್ರಿಗಳಿಗೂ. ದಟ್ ಈಸ್ ನಾಟ್ ರಾಂಗ್ ಆಲ್ಸೋ. ಅವತ್ತಿನ ಮೈಂಡ್ ಸೆಟ್ಟಲ್ಲಿ ಅದು ವರ್ಕ್ ಆಗ್ತಿತ್ತು. ವರ್ಕ್ ಆಗಿಲ್ಲ ಅಂದರೆ ಏನಕ್ಕೆ ಮಾಡ್ತಿದ್ರು? ಸಿ ಎವ್ರಿ ನೀವು ಹೇಳ್ದಂಗೆ ಇಟ್ಸ್ ಅ ಸೈಕಲ್ ಕೀಪ್ ಚೇಂಜಿಂಗ್. ಮತ್ತೆ ನಾವು ಅದನ್ನೇ ಮಾಡ್ತೀವೇನೋ ಇನ್ನೊಂದು 5 ವರ್ಷ 10 ವರ್ಷ ಆದಮೇಲೆ ಪೀಪಲ್ ವಿಲ್ ಆಸ್ಕ್ ದಟ್ ಓನ್ಲಿ ಅನಿಸುತ್ತೆ. ಸೊ ಆ ಟೈಮ್ಗೆ ಅದು ಇದಾಗ್ತಿರುತ್ತೆ. ಮಾಡಿದ್ದೀವಿ ಅಂತ ಅದನ್ನು ತಪ್ಪ. ಅವತ್ತು ಪ್ರೊಡ್ಯೂಸರ್ಸ್ ಹ್ಯಾವ್ ಡನ್ ದಟ್, ಡೈರೆಕ್ಟರ್ಸ್ ಹ್ಯಾವ್ ಡನ್ ದಟ್ ಆ್ಯಂಡ್ ದೇ ಮೇಡ್ ಮನಿ. ಸಿ ದಿಸ್ ನನಗೆ ಒಂದು ಅರ್ಥ ಮಾಡಿಕೊಂಡು, ಸಿನಿಮಾ ಇಂಡಸ್ಟ್ರಿ ಈಸ್ ಆಲ್ಸೋ ಲೈಕ್ ಎನ್ ಅದರ್ ಇಂಡಸ್ಟ್ರಿ. ಇಟ್ಸ್ ಅ ಮನಿ ಮೇಕಿಂಗ್ ಇಂಡಸ್ಟ್ರಿ, ಸಮಾಜ ಸೇವೆ ಅಲ್ಲ. ಅಬ್ಸಲ್ಯೂಟ್ಲಿ. ನಾನು ತುಂಬ ಬ್ಲಂಟಾಗಿ ಹೇಳ್ತೀನಿ, ಒಂದು ಅಪಾರ್ಟ್ಮೆಂಟ್ ಕಟ್ಟಿ ನೀವು ಹೆಂಗೆ ಎಲ್ಲನೂ ಸೇಲ್ ಮಾಡ್ಬೇಕು ಅನ್ಕೊತಿರೋ, ಒಂದು ಸಿನಿಮಾ ಮಾಡಿ ನೀವು ಎಲ್ಲವೂ ದುಡ್ಡು ಹೆಂಗೆ ತರ್ಕೊಂಡು, ಸೊ ಅಷ್ಟೇ ಬಿಟ್ಟರೆ ಇಲ್ಲಿ ಏನೋ ಮೇ ಬಿ ಏನೋ ಒಂದು ಪ್ರೊಜೆಕ್ಷನ್ ಆಗ್ತಿರುತ್ತೆ ಅಷ್ಟೇ ಬಿಟ್ಟು ಬೇರೆ ಥರ ಪ್ರೊಜೆಕ್ಷನ್ ಆಗ್ತಿರ್ತೀವಿ. ಇವಾಗ ನಾವೆಲ್ಲ ಸಿನಿಮಾ ಮಾಡ್ತಿದ್ವಿ, ಬಿಸ್ನೆಸ್ ಮಾಡ್ತಿದ್ವಿ. ಅದನ್ನು ರೀಚ್ ಮಾಡೋದಕ್ಕೆ ವಿ ಆರ್ ಕಮಿಂಗ್ ಟು ದಿಸ್ ಶೋಸ್ ಆ್ಯಂಡ್ ವಿ ವಾಂಟ್ ಆಡಿಯನ್ಸ್ ಟು ಕಮ್ ಲೈಕ್ ಅದರ್ಸ್ ಟು. ನಾನು ಪಬ್ಲಿಸಿಟಿ ಮಾಡ್ತಿದ್ದೀನಿ. ಸೊ ನನಗೆ ಆ ಅರಿವಿದೆ. ನಾನೇನು ಐ ಆಮ್ ನಾಟ್ ಕಾಮನ್ ಮ್ಯಾನ್ಗಿಂತ ನಾನೇನು ತೀರಾ ಏನೂ ಇಲ್ಲ. ಐ ಆಮ್ ಲಕ್ಕಿ ದಟ್ ದಿಸ್ ವೆನ್ ಎವರ್ ದಿಸ್ ರೆಕಗ್ನೈಸಸ್ ದೇ ವಿಲ್ ಟೇಕ್ ಅ ಫೋಟೋ. ಅಷ್ಟೇ ಬಿಟ್ಟರೆ ಐ ಆಮ್ ನಾಟ್ ಈವನ್ ಟುಡೇ ನಮ್ಮ ಮನೆಯಲ್ಲಿ ಇಫ್ ಅ ಮೇಡ್ಸ್ ಸಿಟ್ಸ್ ಡೌನ್ ಆಗಲ್ಲ. ನಮಗೆ, ನನಗೂ ಆಗಲ್ಲ, ನಮ್ಮ ಅಮ್ಮಗೂ ಆಗಲ್ಲ. ಶಿ ಶುಡ್ ಸಿಟ್ ನಮ್ಮ ಜೊತೆ ಡೈನಿಂಗ್ ಟೇಬಲ್ನಲ್ಲಿ ಕೂರಬೇಕು, ತಿನ್ನಬೇಕು. ಎಲ್ಲಾದರೂ ಸಡನ್ನಾಗಿ ಯಾರಾದರೂ ಕೆಳಗಡೆ ಕೂತಮ್ಮ ನೀನು ಕೈ ಮುಗಿತೆ ನಮ್ಮ ಕೆಳಗಡೆ ಕೂರಬೇಡಿ ಅಂತ. ಬಿಕಾಸ್ ವಿ ಹ್ಯಾವ್ ಸೀನ್ ದಟ್. ನನಗೆ ಆಗೋದೇ ಅಲ್ಲ. ಮೇ ಬಿ ಎ ಟೈಮ್ ಅಷ್ಟೇ. ಪ್ಲೀಸ್ ಸಿಟ್ ವಿತ್ ಅಸ್. ಇವಾಗ ನಮ್ಮ ವೈಟ್ಫೀಲ್ಡ್ ಮನೆಯಲ್ಲಿ ನಾವು ನನ್ನ ಜೊತೆ ಇದ್ದಾರೆ. ವೈಟ್ಫೀಲ್ಡ್ ಮನೆಯಲ್ಲಿ ಅಮ್ಮ ಲಕ್ಷ್ಮಿ ಅಂತ ಮೇಡ್, ಶಿ ಈಸ್ ದೇರ್ ಫಾರ್ ಆಲ್ಮೋಸ್ಟ್ 15-16 ಇಯರ್ಸ್. ನೀವು ನೋಡಿದ್ರೆ ಮೇಡ ಇಲ್ಲ ನಮ್ಮ ಅಮ್ಮ ತಂಗಿನ ಅನ್ಸುತ್ತೆ. ಆ ರೇಂಜಿಗೆ ಕಿತ್ತಾಡ್ತಾರೆ ಅವರಿಬ್ಬರು. ಜೊತೆಲಿ ಹಂಗಿರ್ತಾರೆ, ಜೊತೆಲೇ ಇರ್ತಾರೆ. ಸೊ ಐ ಆಲ್ವೇಸ್ ಟೆಲ್ ಯಾರನ್ನೂ ಅಲ್ಲಿ ನೋಡಬೇಡಿ, ಪೊಸಿಷನ್ಸ್ ಮೇಡ್. ಬಿಕಾಸ್ ನಮ್ಮನ್ನು ನೋಡಿದ್ದಾರೆ. ಚಿಕ್ಕವಾಗ ನಾನು ಹೇಳಿದಾಗ ನಮ್ಮ ಅಪ್ಪ $600 $700 ಸ್ಯಾಲ್ರಿ ತನಕ ವಿ ಡಿಂಟ್ ಹ್ಯಾವ್ TV. ನಮಗೆ TV ನೋಡೋ ಹುಚ್ಚು. ಬೇರೆ ಮನೆ ಆಚೆ ಕೂತ್ಕೊಂಡು ನಾನು ಅಮ್ಮ ತೊಡೆ ಮೇಲೆ ನಾನು ಕೂತ್ಕೊಂಡು TV ನೋಡ್ತಿದ್ವಿ. ಎಷ್ಟೋ ಸರಿ ಬಂದು ಬಾಗಿಲೆಲ್ಲ ಮುಚ್ಚಿಬಿಟ್ಟಿದ್ದಾರೆ ಆನ್ ಫೇಸ್. ಇವತ್ತು ಅವ್ರು ನನ್ನ ಟಿವಿಯಲ್ಲಿ ನೋಡ್ತಿರ್ತಾರೆ ಅಷ್ಟೇ. ಸಿಂಪಲ್. ಲೈಫ್ ಇಸ್ ನಾನು ಅದನ್ನು ತೀರಾಗಿ ಹೇಳ್ತಾ, ಅವತ್ತು ಬಾಗಿಲು ಮುಚ್ಚಿದ್ರೆ ಇವತ್ತು ನನ್ನ ಸಿನಿಮಾ ಟಿವಿಯಲ್ಲಿ ಬಂದಾಗ ನೀವು ನೋಡ್ತಿರ್ತೀರ. ಸೊ ನೆವರ್ ಡೂ ದ್ಯಾಟ್. ಎಲ್ಲೋ ಯಾರೋ ಮನೆಗೆ ಹೋದಾಗ ಕೆಳಗಡೆ ಕೂರಿಸೋದು ಸೋಫಾ ಅಂದರೆ ವಾಟ್ ಸಕ್ಸಸ್ ವಿಲ್ ಮೇಕ್ ಯು ಇದು. ನನಗೆ ಅದು ತುಂಬ ಇದನ್ಸುತ್ತೆ. ಸಕ್ಸಸ್ ಬಂದು ಕೂಡಲೇ ಸಾರಂತ ಕರೆದು ಬಿಡ್ತೀಯ ಫ್ರೆಂಡು, ಆಗಲ್ವಲ್ಲ. ಡೋಂಟ್ ಸಕ್ಸಸ್ ಬಂತ ಬಿ ವೆರಿ ಹ್ಯಾಪಿ ಫಾರ್ ಇಟ್. ಬಿ ಹಂಬಲ್. ಸಕ್ಸಸ್ ಬಂದ ಕೂಡಲೇ ನಾನು ಐ ಕಾಂಟ್ ಗೋ ಕಾಲ್ ಸರ್ ಅವತ್ತು ಬಾರೋ ಹೋಗೋಣ, ಇವತ್ತು ಬಾರೋ ಹೋಗೋಣ. ಸಕ್ಸಸ್ ಶುಡ್ ನಾಟ್ ಚೇಂಜ್ ಎನಿಥಿಂಗ್. ಆಲ್ವೇಸ್ ಡೋಂಟ್, ಅದು ಚೇಂಜ್ ಆಗಬಾರ್ದಂತೆ. ಈವನ್ ನಾಳೆ ನನಗೆ ದೇವರು ಸಕ್ಸಸ್ ಕೊಟ್ಟಾಗೂ ಕೈ ಚಾಚಿ ಇನ್ನೂ ಎಷ್ಟಾಗುತ್ತೋ ಇನ್ನೂ ಗ್ರೌಂಡೆಡ್ ಆಗು. ಇವನ್ ನಾನು ಸೆಟ್ಟಲ್ಲಿ ಬಂದರೆ ನಾವು ನಮ್ಮ ಲೈಟ್ ಬಾಸ್ ವಿಲ್ ಬಿ ವೆರಿ ಚಿಲ್. ಯಾವ ಇದು ಇರಲ್ಲ. ನನ್ನ ಅಸಿಸ್ಟೆಂಟೂ ನಾನು ನಿಂತಿದ್ರೆ ಎಷ್ಟೊತ್ತೋ ನಿಂತೆ, ಪ್ಲೀಸ್ ಕೂತ್ಕೊಳ್ಳಪ್ಪ, ನನ್ನ ಕೈಲಿ ನೋಡೋಕ್ಕಾಗಲ್ಲ, ನಿಲ್ಬೇಡ, ನಾನು ಛತ್ರಿ ಇಟ್ಕೊತೀನಿ. ಏನಕ್ಕೆ ವೈ ಶುಡ್ ವಿ ವಾಂಟ್ ದಿಸ್? ಶೂ ಲೇಸ್ ಕಟ್ಟೋದಕ್ಕೊಬ್ಬರು, ಇನ್ನೊಂದು ಏನು ನನ್ನ ಕೈಲಿ ಆಗಲ್ವ? ಇನ್ನು ಶೂ ಕಟ್ಕೊಳಕ್ಕಾಗಲ್ಲ. ಮೇ ಬಿ ಫೈಟ್ಗೆ ಆರ್ನೆಸ್ ಆಗಿದಾಗ ಆಗಲ್ಲ. ಯು ಕಾಂಟ್ ಬೆಂಡ್ ಡೌನ್. ಅದು ಬಿಟ್ಟರೆ ಇವೆಲ್ಲವೂ ಐ ಥಿಂಕ್ ವಿ ಶುಡ್ ಬಿ ಆ್ಯಸ್ ಮಚ್ ಆ್ಯಸ್ ಪಾಸಿಬಲ್ ನಾರ್ಮಲ್ ಅನಿಸುತ್ತೆ. ಇವೆಲ್ಲವೂ ನನಗೆ ಲೈಕ್ ತುಂಬ ಹೊಡಿತಿರ್ತಾರೆ. ಅದು ನೋಡೋಕ್ಕೂ ಆಗಲ್ಲ ನನಗೆ, ಈ ಬಿಲ್ಡಪ್ಪು ತೊಗೊಳಕ್ಕೂ ಬರಲ್ಲ ನನಗೆ.